ಠ ಮತ್ತು ಡ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು. ನಿನ್ನೆ ವಿಡಿಯೋದಲ್ಲಿ ಠ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು ಆಗಿತ್ತು. ಇವತ್ತು ಠ ಮತ್ತು ಡ. ಠ ಠ ಠಕ್ಕ, ಠಾ ಠಾ ಠಾಣೆ, ಥಿ ಥಿ ಪಠಿಸು, ಠಿ ಅನ್ನೋದು ಏನಿದೆ ಪಠಿಸು, ಠೀ ಠೀ ಠೀವಿ, ಠೂ ಟಿ ಹೆಚ್ ಯು ಠೂ, ಠೂ ಟಿ ಹೆಚ್ ಡಬಲ್ ಓ, ಠೂ ಟಿ ಹೆಚ್ ಆರ್ ಯು, ಠೇ 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 ಠೇವಣಿ, ಠಾಯ್ ಟಿ ಹೆಚ್ ಎ ಐ ಠಾಯ್, ಠೋ ಟಿ ಹೆಚ್ ಓ ಠೋ, ಠೋ ಟಿ ಹೆಚ್ ಓ ಠೋ, ಠಾವ್ ಟಿ ಹೆಚ್ ಓ ಯು ಠಾವ್, ಠಮ್ ಟಿ ಹೆಚ್ ಎ ಎಮ್ ಠಮ್, ಠ ಟಿ ಹೆಚ್ ಠ. ಠ ಠಕ್ಕ, ಠಾ ಠಾಣೆ, ಥಿ ಪಠಿಸು, ಠೀ ಠೀವಿ, ಠೇ ಠೇವಣಿ. ಈಗ ಡ ಅಕ್ಷರದ ಇಂಗ್ಲೀಷ್ನಲ್ಲಿ ಕಾಗುಣಿತ ಮತ್ತು ಅದರ ಪದಗಳು. ಡ ಡಿಯ ಡ ಡಮರುಗ, ಡಾ ಡಿ ಡಬಲ್ ಇ ಡಾಬು, ಡಿ ಡಿ ಐ ಡಿಕ್ಕಿ, ಡಿ ಡೀಪ್ ಇದು ಇಂಗ್ಲೀಷ್ ಪದ ಡೀಪ್ ಅನ್ನೋದು, ಡು ಡುಬ್ಬ, ಡೂ ಕಡೂರು ಡೂ, ಡ್ರೂ ಡೇ ಕವಡೆ, ಡೆಂಕಣಿ ಅಂತ ಡೇ ಇಂದ ಡೆಂಕಣಿ ಅಂದರೆ ಬಾವುಟದ ಕೋಲು, ಡೇ ಡೇರೆ, ಡೈ ಡಿ ಎ ಐ ಡೈ, ಡೋ ಡೊಂಕು ಅಂಕು ಡೊಂಕುಲು ಬಳಸ್ತೀವಲ್ಲ ಡೊಂಕು, ಡೋ ಡೋಲು, ಡೌ ಡೌಲು, ಡೌಲು ಅಂದರೆ ಆಡಂಬರ, ಡಮ್ ಡಂಬಳ ಇದು ಊರಿನ ಹೆಸರು, ಡ ಡಿ ಎ ಹೆಚ್ ಡ. ವೀಕ್ಷಕರೇ, ನಿಮಗೆ ಇನ್ನು ಕನ್ನಡ ಮತ್ತು ಇಂಗ್ಲೀಷ್ನ ಲರ್ನಿಂಗ್ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಪ್ಲೇಲಿಸ್ಟ್ ಇದೆ. ಅಂದರೆ ವಿಷಯಗಳು ಕಾಗುಣಿತ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಇಂಗ್ಲೀಷ್ ಗ್ರಾಮರ್ ಇನ್ ಕನ್ನಡ, 2 ಲೆಟರ್ ವರ್ಡ್ಸ್, 3 ಲೆಟರ್ ವರ್ಡ್ಸ್, 4 ಲೆಟರ್ ವರ್ಡ್ಸ್, 5 ಲೆಟರ್ ವರ್ಡ್ಸ್ ಅಂದರೆ 2 ಅಕ್ಷರದ, 3 ಅಕ್ಷರದ, 4 ಅಕ್ಷರದ, 5 ಅಕ್ಷರದ ಕನ್ನಡ ಪದಗಳನ್ನು ವಿಡಿಯೋ ಮಾಡಿದ್ದೀನಿ. ಹಾಗೆ ಒತ್ತಕ್ಷರ ಪದಗಳ ವಿಡಿಯೋಗಳು ಸಹ ಭಾಳಷ್ಟಿವೆ. ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹೇಗೆ ಅಂತ ಅದು, ಹಾಗೆ ಕನ್ನಡ ಕಥೆ ಡಬಲ್ ಎನಲ್ಲಿ ಬರೆಯೋದು, ಹಾಗೆ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಬಗ್ಗೆ ಕೂಡ ಇಂಗ್ಲೀಷ್ ಪದಗಳನ್ನು ಹೇಗೆ ಓದುವುದು ಅನ್ನೋದ್ರ ಬಗ್ಗೆ ಕೂಡ, ಹಾಗೆ ಇಂಗ್ಲೀಷ್ ವರ್ಡ್ಸ್ ಮೀನಿಂಗ್ ಇನ್ ಕನ್ನಡ, ಕನ್ನಡ ವರ್ಡ್ಸ್ ಮೀನಿಂಗ್ ಇನ್ ಇಂಗ್ಲೀಷ್, ಇದು ಇಂಗ್ಲೀಷ್ ಇರಬೇಕಾಗಿತ್ತು. ಹಾಗೆ ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್ ಇನ್ ಕನ್ನಡ. ಹಾಗೆ ಒತ್ತಕ್ಷರಗಳ ಬಗ್ಗೆ ಬಂದಾಗ ರ ಒತ್ತಕ್ಷರ ಪದಗಳು, ಅರ್ಕ ಒತ್ತು ಪದಗಳು, ಕ ಒತ್ತಕ್ಷರ ಪದಗಳು, ರ ಒತ್ತಕ್ಷರ ಗ ಒತ್ತಕ್ಷರ ಪದಗಳು, ಜ ಒತ್ತಕ್ಷರ ಪದಗಳು, ಮ ಇಯ ಒತ್ತಕ್ಷರ ಪದಗಳು, ಹಾಗೆ ಐತ್ವ ಒತ್ತಕ್ಷರ ಪದಗಳು, ಜ ಲೆಟರ್ ವರ್ಡ್ಸ್, ಸ ಒತ್ತಕ್ಷರ ಪದಗಳು, ಹೀಗೆ ಬಹಳಷ್ಟು ವಿಡಿಯೋಗಳಿದೆ. ಹಾಗೆ ವ್ಯಂಜನಗಳು, ಕನ್ನಡ ವ್ಯಂಜನಗಳ ಒತ್ತಕ್ಷರಗಳನ್ನು ಬರೆಯೋದು ಹೇಗೆ ಅಂತ ಇದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಆಸಕ್ತಿ ಇರೋರು ನೋಡಿ. ಹೀಗೆ ಕ್ಷ ಒತ್ತಕ್ಷರ ಪದಗಳು, ಹಾಗೆ ಕನ್ನಡದ ಒತ್ತಕ್ಷರಗಳನ್ನು ಹಿಂದಿಯಲ್ಲಿ ಕೂಡ ಮಾಡಿದ್ದೇನೆ. ಇದು ಹೈಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಹಿಂದಿ ಕಷ್ಟ ಅನ್ನೋರಿಗೆ ಇದನ್ನು ಸ್ವಲ್ಪ ಕಲ್ತ್ಕೊಂಡ್ರೆ ಸುಲಭ ಆಗುತ್ತೆ. ಆಸಕ್ತಿ ಇರುವವರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.